ರೈತರ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿರುವ ಹೆಸರು ಕೈ ಬಿಡಬೇಕು ಎಂದು ಒತ್ತಾಯಿಸಿ ಚಿತ್ತಾಪುರ ತಾಲೂಕಿನ ಟೇಂಗಳಿ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿರುವ ಹೆಸರು ಕೈ ಬಿಡಬೇಕೆಂದು ಒತ್ತಾಯಿಸಿ ಚಿತ್ತಾಪುರ ತಾಲೂಕಿನ ಟೇಂಗಳಿ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ನಂತರ ಗ್ರೇಡ್ 2 ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಠ್ಠಲ್ ಮಕ, ಜಗದೀಶ್ ಸಾಗರ್, ಪರಮೇಶ್ವರ್ ಜಳಕಿ, ವಿಜಯಕುಮಾರ್ ಚೌಹಾಣ್, ಶಿವಯೋಗಿ ಪೂಜಾರಿ, ಪರಮೇಶ್ವರ್ ಮತ್ತಿಮೂಡ್, ಮೆಹಬೂಬ್ ಪಟೇಲ್, ಮಲ್ಲಿಕಾರ್ಜುನ್ ಭೀಮ್ಲಿಕರ್, ಮಕಬೂಲ್ ಪಟೇಲ್, ಮರೆಪ್ಪ ನಿಡಗುಂದ, ಸದಾಶಿವ್, ಡಾಕ್ಟರ್ ಮಲ್ಲಿನಾಥ್ ಪೂಜಾರಿ, ರಾಮರಾವ್ ಕುಲಕರ್ಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬರ್ತಾ ಇದೆ. ರೈತರ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲ ಕಡೆ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ದಯವಿಟ್ಟು ಪ್ರತಿಭಟನೆ ಮಾಡದಂಗೆ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಈ ಒಂದು ವೇದಿಕೆಯಿಂದ ನಾನು ಹೇಳಲು ಇಚ್ಛಪಡಿಸುತ್ತೇನೆ. ರೈತರ ಸಮಸ್ಯೆ ಏನು ವಕ್ಫ್ ಬೋರ್ಡ್ ಅಂತ ಏನ್ ಕಾನೂನು ಬಂದಿದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ನಿಷ್ಕರ್ಷಗೊಳಿಸಬೇಕೆಂದು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಾವು ಲಾಸ್ಟ್ ಟೈಮ್ ಚಿತ್ತಾಪುರ ತಹಸೀಲ್ ಆಫೀಸ್ ಅಲ್ಲಿ ಮಾಡಿದಾಗ ಮನವಿ ಮಾಡಿಕೊಂಡಿದ್ದೀವಿ. ಒಂದು ವೇಳೆ ನೀವು ವಕ್ಫ್ ಬೋರ್ಡ್ ಕಾಯ್ದೆಯನ್ನು ನಿಷ್ಕೋಶಗೊಳಿಸಲಿಲ್ಲ ಅಂದ್ರೆ ನಾವು ಟೇಂಗಳಿ ಕ್ರಾಸ್ ಅಲ್ಲಿ ಉಗ್ರವಾದ ಹೋರಾಟ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ನೀವೇನು ಇವತ್ತಿಲ್ಲಿ ಯಾರು ಭೂಮಿಯಾಗಿ ನಿಂತಿದ್ದಾರೆ ಎಲ್ಲ ರೈತರ ಮಕ್ಕಳೇ ಇದೆ. ಅವರಾದ್ರೂ ಏನಾದ್ರೂ ಮಾಡಿ ಕೇಳ್ತೀವಿ. ಆರಿಸಿ ಬಂದಾಗ ನೀವು ರೈತರು, ನಾವು ರೈತ ಬಚಾವ ಸರ್ಕಾರ ಹಲೋ ರೈತರ ಹೆಸರೇನ ಪ್ರಮಾಣ ವಚನ ಮಾಡ್ತಾರ. ಇವತ್ತು ರೈತರಿಗೆ ಯಾರು ರೀತಿ ಮಾಡ್ಲಕತ್ತಾರ? ಒಂದೊಂದು ಎಲ್ಲಿ ನೋಡಿದ್ರು ಒತ್ತೆ ಬಂದ ವಿನಂತಿ ನಾವು ಧರಿಸ್ಕೊಳ್ಬೇಕು. ರೈತರು ಗೆಳೆವರೆ ಮಂದಿ ನಾವು ಇಲ್ಲ ಅದು ಏನು ಅರ್ಥನೇ ಆಗೋದು ನಮ್ಗೆ. ಆದ್ರೆ ಏನ್ ಹೇಳ್ತಾರೆ, ನಾವು ಮೊನ್ನೆ ಎಲೆಕ್ಷನ್ ಟೈಮ್ನಾಗ ಮೊನ್ನೆ ಸಿದ್ದರಾಮಯ್ಯ ಸಾಬ್ರು ಚೆಕ್ ಕಟ್ಟಿವಿ ಅಂತ ಹೇಳ್ಯಾರ, ಅದು ಬಂದ್ ಮಾಡಿ ಅಂತ ಹೇಳ್ಯಾರ. ಇನ್ನೊಂದು ನೋಡಿದ್ರು ಹೋಗಪ್ಪ ಅವ್ರು ಪಾಣ್ಯಾಗ ಅಯ್ಯ ಹೆಸರುಗಳವ, ಅವ್ ಹೆಸರುಗಳು ಎಲ್ಲ ತಿದ್ದುಪಡಿ ಆಗ್ಬೇಕು. ನಮ್ಮ ರೈತರ ಆಸ್ತಿ ನಮ್ಮ ರೈತರಿಗೆ ಉಳಿಯಬೇಕು. ಇದನ್ನು ಇವತ್ತು ನಾವು ಹೋರಾಟ ಮಾಡ್ಬೇಕಾದ್ರೆ ಮೊದಲು ಒಂದ್ಸಲ ಚಿತ್ತಾಪುರದಲ್ಲಿ ತಹಸೀಲ್ ಆಫೀಸ್ಗೆ ಹೋಗಿ ನಾವು ಎಲ್ಲ ರೈತರು ಕೂಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರಕ್ಕೆ ನಮ್ಗೆ ಮತ್ತೆ ಇನ್ಚಾರ್ಜ್ ಏನು ವಾಪಸ್ ನಮ್ಮ ರೈತರು ತಿಳಿಸಲ್ಲ. ಈ ರೀತಿ ತಿಳಿಸಲ್ಲ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೋರಾಟ ಇಟ್ಕೊಂಡಿವಿ. ಈ ಹೋರಾಟಕ್ಕೆ ನಮ್ಗೆಲ್ಲರಿಗೆ ಸಹ ಬೆಂಬಲ ಕೊಟ್ಟು ನಮ್ಮ ರೈತರು ಆಗದಂತಾರೆ. ಇದು ರೈತರ ಸಮಸ್ಯೆ ಅದ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ವಿಧಾನಸಭಾ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ, ಇವರ ಮುಖಾಂತರ ಮಾನ್ಯರೇ ವಿಷಯ ಅಣ್ಣಾರೈ ಬಿಯೂಣಿ, ಅರ್ಜ ತಟ್ಟಿಡೋ ಕನ್ನಡ ನ್ಯೂಸ್, ಚಿತ್ತಾಪುರ್.